ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ವಿಷಯ ಹೇಳೋಕ್ಕಂತ ಬಂದಿದ್ದೀನಿ. ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ನಮ್ಮ ಮನೇಲಿ ಮೀನು ತಗೊಂಡಿದ್ವು. ಒಂದು ಮೀನು ಕೊಡ್ತೀರಾ ಅಂತ ಕಾಯ್ತಾ ಇದೆ. ನೋಡಿ ಮೂಸ್ ನೋಡ್ತಾ ಇದೆ ಹೇಗೆ, ಅದು ಟಚ್ ಮಾಡಿ ನೋಡ್ತಾ ಇದೆ. ಹಚ್ಚಿ ಅಂತ ಹೇಳಿದ್ರು ಹೋಗ್ತಾ ಇಲ್ಲ. ನೋಡಿ ನಮ್ಮ ಮನೇಲಿ ಒಂದು ಮೀನೆಲ್ಲ ಹೆಚ್ಚಿಟ್ಟಿದ್ದೀವಿ ತಗೊಂಡು. ಪಚ್ಚಿನೂ ಕೂಡ ಇಟ್ಟಿದ್ದೀವಿ. ಒಂದು ಮೀನು ಹೆಚ್ಚೋದಿತ್ತು ಹೆಚ್ಚಿದ್ದಾರೆ. ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲ ಸೈಡಿಗೆ ಒಂದು ಪಾತ್ರೆಗೆ ಹಾಕಿದ್ದಾರೆ. ಈ ಪಚ್ಚಿಯಿಂದ ಏನಪ್ಪ ಉಪಯೋಗ ಆಗುತ್ತೆ ಅಂದರೆ, ನೀವು ನಿಮ್ಮ ಮನೇಲಿ ಏನಾದ್ರು ಕೂಣಿ ಏನಾದ್ರು ಡಬ್ಬ ಇಂಥದ್ದು ಏನಿದ್ರು ಅದಕ್ಕೆ ಹಾಕಿ ಹೊಳಿಗೆ ಅದ್ಬೋದು. ಈ ಪಚ್ಚಿ ಮತ್ತು ಡಬ್ಬಕ್ಕೆ ಹಾಕಿದ್ರೆ ಮತ್ತು ಈ ಆಮೆ ಓಟ್ಗ ಇಂಥವೆಲ್ಲ ಬೀಳುತ್ತೆ. ಮತ್ತು ಕೂಣಿ ಒಳಗೆ ಹಾಕಿ ಕಟ್ಟಿ ಕೂಣಿ ಒಳಗೆ ಹಾಕಿದ್ರೆ ಏಡಿ ಎಲ್ಲ ಬೀಳುತ್ತೆ. ಇದು ಕೆಲವರು ಹಳ್ಳಿ ಸೈಡ್ನವರು ಕೆಲವರು ಕೂಣಿ ಹಾಕಿ ಕಟ್ತಾರೆ, ಕೆಲವರು ತೆಗೆದು ಹಣಿತಾರೆ. ನಾವೆಲ್ಲ ಇದನ್ನ ವೇಸ್ಟ್ ಮಾಡ್ತಿಲ್ಲ, ಯಾಕೆಂದರೆ ಇದರಿಂದ ಉಪಯೋಗ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ಕಟ್ಟಿ ಈ ಥರ ಕಟ್ಟಬೇಕು. ಈ ಥರ ಬಟ್ಟೆ ಅಥವಾ ಕಂಬಳಿ ಚಪ್ಪು ಇಂಥದ್ದು ಯಾವುದಕ್ಕಾದ್ರು ಹಾಕಿ ಕ್ಲೀನಾಗಿ ಕಟ್ಟಿ ಕೂಣಿ ಒಳಗೆ ಕಟ್ಟಿರಾಯ್ತು. ಅದನ್ನ ನೀಟಾಗಿ ನಾವು ಯಾವುದೇ ಕಾರಣಕ್ಕೂ ಹರಿದೋಗ್ದಿದ್ದ ಹಾಗೆ ಕಟ್ಟಬೇಕು. ಏಡಿ ಬಂದೆಲ್ಲ ಹರಿತವೆ. ಆದರೂ ಕಂಬಳಿ ಚಪ್ಪಲಾದರೆ ಬೇಗ ನಿಮಗೆ ಅದರದ್ದು ಇದೆಲ್ಲ ಪಚ್ಚಿ ನೀರೆಲ್ಲ ಇರುತ್ತಲ್ಲ ಅದರೆಲ್ಲ ನೀಟಾಗಿ ಸೋಸೋಗುತ್ತೆ. ಇದರಲ್ಲಾದರೆ ಅಷ್ಟೊಂದು ಸೋಸಲ್ಲ, ಯಾಕೆಂದರೆ ಹರಿಯೋಕ್ಕೂ ಒಂಚೂರು ಕಷ್ಟ ಆಗುತ್ತೆ. ಕಂಬಳಿ ಚಪ್ಪಾದರೂ ಒಂಚೂರು ಬೇಗ ಹರಿಯುತ್ತೆ. ಹಾಗಾಗಿ ನೀಟಾಗಿ ಈ ಥರ ಕಟ್ಕೋಬೇಕಾಯ್ತಾ. ನೋಡಿ ಈ ಥರ ಕಟ್ತಿದಾರಲ್ಲ, ಗಿರ್ದು ಕಟ್ಟಬೇಕು. ಕಟ್ಟಿ ಈಗ ಏನಪ್ಪ ಮಾಡ್ತಾರೆ ಇವರು, ಕಟ್ಟಿ ಆಯ್ತು ನೋಡಿ. ಈಗ ಕಟ್ಟಿ ಏನಪ್ಪ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ ಈಗ ಕೂಣಿ ಒಳಗೆ ಹೇಗೆ ಸಲೀಸಾಗಿ ದಾಳಿಸ್ತೀವಿ ಅಂತ ಅದನ್ನ ನೋಡಿ. ಈ ಥರ ಎರಡು ಹಗ್ಗ ಇರುತ್ತಲ್ಲ, ಹಗ್ಗ ಒಳಗಡೆ ಹಾಕಬೇಕು. ಇದು ಏನಂತಾರೆ ಗೊತ್ತಾ, ಕೂಣಿ ಪುಚ್ಚಿ ಅಂತಾರೆ ಇದಕ್ಕೆ. ಈ ಪುಚ್ಚಿ ಒಳಗೆ ದಾಡಿಸ್ಬೇಕಂದ್ರೆ ಇದರಿಂದನೇ ದಾಡ್ಸೋಕ್ಕೆ ಸಾಧ್ಯ. ಇನ್ನು ಮತ್ತೆ ಈ ಬಾಯಿಯಿಂದ ಎಲ್ಲ ದಾಡ್ಸೋಕೆ ಆಗಲ್ಲ. ಯಾವುದೇ ಕಾರಣಕ್ಕೂ ಬಾಯಿಯಿಂದ ದಾಡ್ಸೋಕೆ ಹೋದರೆ ಕಡ್ಡಿ ಎಲ್ಲ ಮುರಿದೋಗುತ್ತೆ. ಹಾಗಾಗಿ ಇದರಿಂದ ದಾಡ್ಸಿದ್ರೆ ಇದರಿಂದ ಹುಷಾರಿಯಿಂದ ದಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಕಡ್ಡಿ ಮುರಿಯೋದಿರಲಿ ಇದೆಲ್ಲ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಕಡ್ಡಿ ಮುರಿದೋಯ್ತು ಅಂದರೆ ಹೊಕ್ಕಿರೋ ಮೀನೆಲ್ಲ ಓಡೋಗ್ತವೆ. ಯಾಕೆಂದರೆ ಕಡ್ಡಿ ಆಲ್ರೆಡಿ ದೊಡ್ಡ ಹೊಟ್ಟೆ ಆಗಿರುತ್ತೆ, ಹಾಗಾಗಿ ಓಡೋಗ್ತವೆ. ಇಲ್ಲಿ ಕಡ್ಡಿ ಮುರಿದಿದ್ದಂಗೆ ಎರಡೂ ಹಗ್ಗನೂ ಒಳಗಡೆ ಹಾಕ್ಕೊಂಡು ನಿಧಾನದಿಂದ ಅದನ್ನ ಒತ್ತಿ ದಾಡಿಸ್ಬೇಕು ಆಯಿತಾ. ನೋಡಿ ಇಲ್ಲಿ ಆಲ್ರೆಡಿ ಒಬ್ಬರು ಹಿಡ್ಕೊಂಡಿದ್ದಾರೆ ನೋಡಿ, ಹಗ್ಗನ ದಾಡಿಸ್ಕೊಟ್ಟಿದ್ದಾರೆ, ಹಿಡ್ಕೊಂಡಿದ್ದಾರೆ. ಇಲ್ಲಿ ಈಗ ದಾಡಿಸ್ತಾ ಇದ್ದೀವಿ ಆಯಿತಾ. ನೋಡಿ ಈಗ ದಾಡಿಸ್ತೀವಿ ಹೇಗಂತ ಗೊತ್ತಾಗುತ್ತೆ ನಿಮಗೆ, ನೋಡ್ತಿರ್ತೀರಲ್ಲ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ, ಚೆನ್ನಾಗಿರುತ್ತೆ. ನೀವು ಪಚ್ಚಿ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕೋಳಿ ಪಚ್ಚಿ ಆದರೂ ಆಗುತ್ತೆ ಮತ್ತು ಮೀನು ಪಚ್ಚಿ ಆದರೂ ಆಗುತ್ತೆ. ನಿಮ್ಮ ಕೋಳಿ ಪಚ್ಚಿಗಿಂತ ಮೀನು ಪಚ್ಚಿ ಆದರೂ ಇನ್ನೂ ಒಳ್ಳೆಯದು. ಏನಕ್ಕಂದರೆ ಇದರಲ್ಲಿ ಸ್ಮೆಲ್ ಜಾಸ್ತಿ ಅಲ್ಲ, ಗೌಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದೇ ಕೋಳಿ ಪಚ್ಚಿ ಆದರೆ ಅಷ್ಟೊಂದು ಗೌಲ್ ಬರಲ್ಲ, ಹಾಗಾಗಿ ಅದು ಅಷ್ಟೊಂದು ಇದಾಗಲ್ಲ. ಇದಾದರೆ ಗೌಲ್ ಬರುತ್ತೆ, ಹಾಗೆ ಏಡಿ ಬೇಗನೆ ಬರುತ್ತೆ. ಹಾಗಾಗಿ ಗೌಲೆಲ್ಲ ಎಲ್ಲ ಕಡೆ ಹರಡುತ್ತಲ್ಲ, ಹಾಗಾಗಿ ನೀರಲ್ಲಿ ಬರುತ್ತೆ. ಅವಾಗ ನೋಡಿ ದಾಡಿಸ್ತಿದ್ದೀವಿ ನೋಡಿ ನಿಧಾನಕ್ಕೆ. ಹೀಗೆ ನಿಧಾನಕ್ಕೆ ಗಡಿ ಬೀಡಿಯಿಂದ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬೇಡಿ. ಗಡಿ ನಿಧಾನದಿಂದ ದಾಡಿಸಿದ್ರೆ ನಿಮಗೆ ಒಳ್ಳೆಯದು. ಯಾಕೆ ಅಂದರೆ ಕಡ್ಡಿ ಎಲ್ಲ ಮುರ್ಕೊಂಡ್ರೆ ಅದರಿಂದ ನಮಗೆ ತೊಂದರೆ, ಬಿಟ್ಟರೆ ಏಡಿಗಳಿಗೆ ಏನಾಗುತ್ತೆ ಹೇಳಿ, ದಾಟಿಗೆ ಹೋಗೋಕ್ಕೆ ಸಲೀಸಾಗುತ್ತೆ. ಕಳ್ಳರು ಈಗ ನುಗ್ಗಿದಾಗ ಏನೂ CC ಕ್ಯಾಮ್ರಾ ಇಲ್ಲ ಅಂದಾಗ ಏನಾಗುತ್ತೆ ಹೇಳಿ, ಸಲೀಸಾಗಿ ಕತ್ಕೊಂಡು ಹೋಗ್ತಾರೆ. ಇವು ಹಾಗೇನೆ ನುಗ್ಗಿದವು ಹೋಗ್ತಿರ್ತಾವೆ. ಅದಕ್ಕೋಸ್ಕರ ಹುಷಾರಿಯಿಂದ ಯಾವುದೇ ಕಾರಣಕ್ಕೂ ಕಡ್ಡಿ ಮುರ್ಕೊಳಕ್ಕೆ ಹೋಗಬೇಡಿ, ನಿಧಾನ ದಾಡಿಸಿ. ನೋಡಿ ದಾಡಿಸ್ತಿದ್ದೀವಿ ನೋಡಿ. ಈಗ ಆಲ್ರೆಡಿ ಮುಂದಿನ ಬಟ್ಟೆ ಒಂದು ಸ್ವಲ್ಪ ಇತ್ತಲ್ಲ, ಅದನ್ನು ಒಳಗಡೆ ದಬ್ಬೆ ಆಯ್ತು. ಈಗ ನೋಡಿ ಇದೇ ಥರ ಅತ್ಲಾಗಿ ಬಾಯಿ ಅಗಲ ಮಾಡಿಕೊಂಡು ಅದಕ್ಕೆ ನಿಧಾನ ಒತ್ತಬೇಕು ನೀವು ಕೈಯಲ್ಲಿ ಆಯಿತಾ. ಕಡ್ಡಿ ಮುರಿದು ಹೋಗದಿದ್ದಂಗೆ ಒತ್ತಬೇಕು. ನೋಡಿ ಈಗ ಸಲೀಸಾಗಿ ಒತ್ತಾಯ್ತು ನೋಡಿ. ನೋಡಿ ಹೋಯ್ತಾ, ಒಳಗಡೆ ಹೋಯ್ತು. ಈಗ ಒಳಗಡೆ ಈಗ ಸಲೀಸ್ ನೋಡಿ, ಇಲ್ಲಿ ಒಳಗಡೆ ಇದೆ ನೋಡಿ. ಈ ಥರ ಒಳಗಡೆ ದಬ್ಕೊಂಡು ಆ ಕಡ್ಡಿನೆಲ್ಲ ಸರಿ ಮಾಡ್ಕೋಬೇಕು ನೀವು ಆಯಿತಾ. ಈಗ ಅಗಲಾಗಿರುತ್ತಲ್ಲ ಬಾಯಿ, ಅದನ್ನ ಕಡ್ಡಿನೆಲ್ಲ ಸರಿ ಮಾಡ್ಕೋಬೇಕು. ಹಾಗೆ ಅವೆರಡು ಹಗ್ಗನ ಅಚ್ಚಿಗಿಚ್ಚಿಗೆ ನೀಟಾಗಿ, ಈಗ ಮುಂದಿನ ಬಾಯಿ ಇದೆಯಲ್ಲ ಆ ಬಾಯಿಂದ ಒಂದು ಸ್ವಲ್ಪ ಹಿಂದಕ್ಕೆ ಕಟ್ಟಬೇಕು ಆಯಿತಾ. ನೋಡಿ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಉಳ್ಳದ ಬಾಯಿ ಕಟ್ಟಬಾರ್ದು. ಉಳ್ಳದ ಬಾಯಿಯಲ್ಲಿ ಏನಾಗುತ್ತೆ ಅಂದರೆ ನುಗ್ಗಬೇಕಾರೆ ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲೇ ತಿನ್ಕೊಂಡು ಹಾಗೆ ದಾಟೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಿಂದಕ್ಕೆ ಕಟ್ಟಿದ್ರೆ ಅವಾಗ ಏಡಿ ಒಳಗಡೆ ತಿಂತ ಬಂದ ಕೂಡ ಒಳಗಡೆ ದಾಟ್ಕೊಂಡ್ರೆ ಅವಾಗ ಹೊರಗಡೆ ದಾಟೋಗೋಕ್ಕಾಗಲ್ಲ. ಅವಾಗ ಏಡಿ ಇದು ಕೂಣಿ ಒಳಗೆ ಶೇಖರಣೆ ಆಗುತ್ತೆ.
ನೋಡಿ ಈಗ ಹಿಂದಕ್ಕೆ ನೀಟಾಗಿ ಹಿಂದಕ್ಕೆ ಉಳ್ಳೋದಿಂದ ಒಂದು ಸ್ವಲ್ಪ ಹಿಂದಕ್ಕೆ ಕಟ್ತೀವಿ. ಈಗ ನೋಡಿ ಕಟ್ತಾ ಇದ್ದೀವಲ್ಲ, ಈ ಥರ ಕಟ್ಟಬೇಕು ಆಯಿತಾ. ಕಟ್ಟಿದ ನಂತರ ಏನು ಮಾಡಬೇಕು ಅಂದರೆ ಈ ಅರಿಶಿನ ದಾರ ಇದೆಯಲ್ಲ, ಘನಾಗಿ ಚೆಕ್ ಮಾಡಿ ಕಟ್ಟಬೇಕಾಯ್ತಾ. ಗಡಿ ಬಿಡಿಯಿಂದ ಕಟ್ಟಕ್ಕೆ ಹೋಗಬೇಡಿ, ಒಂದು ಸರಿ ನೋಡ್ಕೋಬೇಕು. ಇಷ್ಟ ತನಕ ಮಾಡಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಇದು ಹಗ್ಗ ಇದೆಯಲ್ಲ ಉದ್ದಂದು, ಇದನ್ನು ಹಿಂದ್ಗಡೆ ಪುಚ್ಚಿ ಅನ್ನಲ್ಲ, ಆ ಪುಚ್ಚಿಗೆ ಹಿಡಿದು ನೀಟಾಗಿ ಬಿಗಿ ಮಾಡಿ ಕಟ್ಟಿರಾಯ್ತು. ಆವಾಗ ಏಡಿ ಎಲ್ಲೂ ಹೋಗಲ್ಲ, ಒಳಗಡೆ ಶೇಖರಣೆ ಆಗಿರುತ್ತೆ ಆಯಿತಾ. ನೋಡಿ ಒಳಗಡೆ ಆಲ್ರೆಡಿ ಎಲ್ಲ ಕಟ್ಟಿ ನಿಲ್ಸಾಯ್ತು. ನೋಡಿ ಇಲ್ಲಿ ಇದ್ಲೇ ಏಡಿ ಹೋಗೋದು. ಇದರಿಂದ ಯಾವುದೇ ಕಾರಣಕ್ಕೂ ಹೋದ್ಮೇಲೆ ಒಳಗೆ ಹೋದ್ಮೇಲೆ ಹೊರಗೆ ಬರೋಕೆ ಆಗಲ್ಲ ಇದು ಯಾವುದೇ ಕಾರಣಕ್ಕೆ ಆಯಿತಾ. ಇದು ಫಸ್ಟಿಗೆ ನೀವು ತಗೋಗಿ ನೀರಿಗೆ ಹಾಕ್ತೀರಾ, ನೀರಿಗೆ ಹಾಕಿ ಕರೆಕ್ಟಾಗಿ ಯಾವುದೇ ಮತ್ತೆ ಮಳೆ ಬಂದ ಕೂಡಲೇ ಕೂಣಿ ತೇಲ್ಕಿ ಹೋಗೋ ಹಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಮುಂದ್ಗಡೆ 2 ಗೂಟ ಇಟ್ಟು ನೀಟಾಗಿ ಹಾಕಬೇಕು. ಅದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ ಆಮೇಲೆ. ಇದ್ರೊಳಗೆ ಏಡಿ ಹಿಂಗೆ ಹೋಗ್ತಾವಲ್ಲ, ಹೋದ ಕೂಡಲೇ ಒಳಗಡೆ ಬಿದ್ದ ಮೇಲೆ ನೀವು ಇದರಿಂದನೇ ತೆಗಿಬೇಕೇ ಬಿಟ್ರಿ ಹಗ್ಗ ಓಪನ್ ಮಾಡಿ ಯಾವುದೇ ಕಾರಣಕ್ಕೆ ಇದರಿಂದ ಇಲ್ಲಿ ಎಲ್ಲೂ ಹೊಂಟು ಬರೋ ಅಂಥ ಆಪ್ಷನ್ಗಳು ಎಲ್ಲೂ ಇರಲ್ಲ ಇದರಲ್ಲಿ ಆಯಿತಾ. ನೋಡಿ ಹೇಗಿದೆ ನೋಡಿ, ಕೂಣಿ ಎಲ್ಲ ಫುಲ್ ಎಲ್ಲ ಕವರ್ ಆಗಿದೆ ಆಯಿತಾ. ಒಳಗೆ ಎಲ್ಲ ಕಡೆಗೂ ನೀವು ಹಗ್ಗ ಬಿಚ್ಚಿರಿ ಮಾತ್ರ ಇಲ್ಲಿ ಏಡಿ ಹೊರಗಡೆ ಬರೋಕ್ಕೆ ಸಾಧ್ಯ. ನೋಡಿ ಇಲ್ಲೂ ಬರಂಗಿಲ್ಲ ನೋಡಿ, ಬೇಕಾದ್ರೆ ಹತ್ತಿರ ತೋರಿಸ್ತೀನಿ ನೋಡಿ ಹಿಡಿದು. ಇಲ್ಲೂ ಬರಂಗಿಲ್ಲ ನೋಡಿ ಎಲ್ಲೂ ಅಲ್ವಾ. ನೋಡಿ ಎಲ್ಲ ಕವರ್ ಆಗಿದೆ. ಇಲ್ಲಿ ನೀವು ಮೀನು ಬಂದು ನುಗ್ಗಬೇಕು ಅಂದರೆ ಈ ಕಡ್ಡಿ ಎಲ್ಲ ಈ ಥರ ಕಡ್ಡಿ ಇದೆಯಲ್ಲ, ಇದೆಲ್ಲ ಹಿಡಿಯುತ್ತೆ. ಈಗ ನಮ್ಮ ಕಣ್ಣಿಗೆಲ್ಲ ಈ ಕಡ್ಡಿ ಎಲ್ಲ ಹೊಕ್ಕದಾಗ ಹಿಡಿದಾಗ ಏನಾಗುತ್ತೆ ಹೇಳಿ, ನಾವೇನಾದ್ರು ದಾಟಕ್ಕಾಗತ್ತಾ? ಇದು ಹಾಗೇನೆ, ಏಡಿಗೂ ಹಾಗೇನೆ ಇಲ್ಲೆಲ್ಲೂ ದಾಟಕ್ಕಾಗಲ್ಲ. ಅವಾಗ ಹಿಡಿದುಕೊಳ್ಳಿ ಅಲ್ಲೇ ನಿಂತು ಬಿಡುತ್ತೆ, ಈ ಕುಣಿ ಒಳಗೆ ಸ್ಟಾಕ್ ಆಗ್ತಾವ ಅವಾಗ ಆಯ್ತಾ. ನೋಡಿ ಈಗ ಹೊಳೆಗೆ ಹೋಗ್ಬೇಕು. ಈಗ ತಗೊಂಡು ಈಗ ಹೊಳೆಗೆ ಹೋಗ್ತೀನಿ. ಹೊಳೆಗೆ ಹೋಗಿ ಅದು ಈಗ ಕೂಣಿ ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ ಆಯ್ತಾ. ಈಗ ಪಚ್ಚಿ ಹಾಕಿಟ್ಟಿರೋ ಕವರ್ ಇರುತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಹಣಿಯಕ್ಕೆ ಹೋಗಬೇಡಿ. ನೀವು ಕೂಣಿ ಎಲ್ಲಿ ಹಾಕ್ತಿರೋ ಆ ಕಡಿಬೆ ಬಾಯಲ್ಲಿ ಆ ಪಚ್ಚಿ ಹಾಕಿರೋ ಕವರ್ನ ನೀಟಾಗಿ ತೊಳಿರಿ. ಏನಕ್ಕೋಸ್ಕರ ತೊಳಿಬೇಕಂದ್ರೆ ಅದರಲ್ಲಿ ಗೌಲ್ ಅಂಶ ಇರುತ್ತೆ, ಅದು ನೀರಲ್ಲೆಲ್ಲ ಸ್ಪ್ರೆಡ್ ಆದ್ಕೊಳ್ಳಿ, ಏಡಿಗಳು ಬರೋಕ್ಕೆ ಇನ್ನೂ ಸುಲಭ ಆಗುತ್ತೆ. ಇವಾಗ ಕೂಣಿ ಹಾಕಿ ಬರೋದಕ್ಕೆ ಹೋಗ್ತಾ ಇದ್ವಿ. ಕೂಣಿನ ಯಾವಾಗಲೂ ರಾತ್ರಿನೇ ಹಾಕ್ಬೇಕಾಯ್ತಾ, ಹಗಲೆಲ್ಲ ಹಾಕಿದ್ರೆ ಅಷ್ಟು ಹೋಗಲ್ಲ. ಕೂಣಿ ಒಳಗೆ ಏಡಿ ಹೋಗ್ಬೇಕಲ್ವಾ, ರೀಸನ್ನೇ ಅದು, ಏಡಿ ಬೇಕು ಅಂತ. ಏಡಿನೇ ಸಿಕ್ಕಿಲ್ಲ ಅಂದರೆ ಹಾಗಾಗಿ ರಾತ್ರಿ ಇವಾಗ ಹೋಗಿ ಹಾಕಿ ಬರಬೇಕು. ಹಾಕಿ ಬರೋದು ಹೇಗೆ, ಹಾಕೋದು ಅದಕ್ಕೇನೆಲ್ಲ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಹೋಗ್ತಾ ಇದ್ದೀವಿ ನಾನು, ಅಪ್ಪ, ಅಣ್ಣ. ನಮ್ಮ ಜೊತೆಗೆ ಕೂಣಿ ಹಾಕೋದಕ್ಕೆ ಇವ್ರು ಕೂಡ ಬಂದಿದ್ದಾರೆ. ಅಯ್ಯಯ್ಯೋ, ಬಾ ಹೋಗೋಣ. ಯಾಕೆ ಅಂದರೆ ಅವ್ರಿಗೆ ನಾಳೆ ಬೇಕಲ್ಲ, ಇವಾಗ ನಮ್ಮ ಜೊತೆಗೆ ಬಂದರೆ ನಾಳೆ ಏಡಿ ಸಾಂಬಾರು ತಿನ್ನೋಕ್ಕಾಗುತ್ತಲ್ಲ, ಅದಕ್ಕೆ. ಎಲ್ಲಿ ನೋಡಿದ್ರು ಹೊಂಡ ಗುಂಡಿ ಅಲ್ಲ. ಅಲ್ಲ ಇಲ್ಲೇ ಫುಲ್ಲು ಹೊಂಡ ಬಿದ್ದು, ಯಪ್ಪ, ಕತ್ಲಲ್ಲೆಲ್ಲ ಬಂದ್ರೆ ಸೊಂಟ ಮುರ್ಕೋತಾರೆ ಬಿದ್ದು. ಇಲ್ಲೂ ಮೀನು ಹತ್ತುತ್ತವೆ. ಅಲ್ಲ ಇಲ್ಲೂ ಈ ತರ ಜರ್ದೋಗಿದೆ. ಎಲ್ಲಿ ಕೂಣಿ, ಇಲ್ಲಿ ಯಾರೋ ಕೂಣಿ ಕಟ್ಬಿಟ್ಟು ಹೋಗಿದ್ದಾರೆ ನೋಡಿ, ಮರಕ್ಕೆ ಯಾರೋ ಕಟ್ಟಿದ್ದಾರೆ. ಕೂಣಿ ಹಾಕಿದ್ರಾ, ಹೊಳೆ ಎಲ್ಲ ಬತ್ತೋದಂಗೆ ಆಗಿತ್ತಲ್ಲ, ಕೂಣಿ ತೆಗೆದ್ಬಿಟ್ಟು ಅಲ್ಲೇ ಕಟ್ಬಿಟ್ಟು ಹೋಗಿದ್ದಾರೆ. ನಾವಿವಾಗ ಹೊಳೆ ಹತ್ರ ಬಂದ್ವಿ. ಹೊಳೆ ಹತ್ರ ಬಂದು ಇವಾಗ ಮಳೆ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ ಹೀಗೆ ಕಡಿಮೆ ಮಾಡ್ಕೊಬೇಕು. ಇದನ್ನೆಲ್ಲ ಫುಲ್ಲು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಹೊಳೆ ಬರೋ ಅಷ್ಟರಲ್ಲಿ.
ಹೊಳೆ ಬಂದ್ಮೇಲೆ ಇದನ್ನು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಹೊಳೆ ಬರೋ ಅಷ್ಟರಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ತುಂಡು ದಾರ ಎಲ್ಲ ರೆಡಿ ಮಾಡ್ಕೊಂಡು ಈ ಥರ ಕಟ್ಟಿ ನೀಟಾಗಿ ನಿಲ್ಲಿಸ್ಬಿಟ್ಟು ಕಟ್ತಾರೆ. ಒಬ್ಬೊಬ್ರು ಇಡೀ ಹೊಳೆಗೂ ಕಟ್ಕೋತಾರೆ. ಅವಾಗ ಮೀನು ಜಾಸ್ತಿ ಸಿಗ್ತಾವೆ. ಮೀನು ಎಲ್ಲೂ ಹೋಗಕ್ಕೆ ಜಾಗ ಇರಲ್ಲ ಅಲ್ಲ, ಈ ಥರ ಫುಲ್ ಕವರ್ ಮಾಡಿರ್ತಾರೆ. ಇಷ್ಟೇ ಜಾಗ, ಇಲ್ಲಿ ಮಾತ್ರ ಕಡಿಮೆ ಬಿಟ್ಟಿರ್ತಾರೆ. ಅಲ್ಲಿಗೆ ಕೂಣಿ ಹಾಕೋದು. ಅಲ್ಲಿ ಹಾಕ್ತಿದ್ದಾರೆ ಅಲ್ಲಿ. ಹಾಗೆ ನೀಟಾಗಿ ಅದ್ರೊಳಗೇನೆ ಹಾಕಬೇಕು. ಆ ಕಡೆಯಿಂದ ಮೀನು ಬಂದು ಏಡಿನೋ ಏನಾದರೂ ಬಂದರೆ ಅದ್ರೊಳಗೆ ಹೋಗ್ತವೆ. ಇದನ್ನ ಕೂಣಿ ಹೇಳ್ದಿದ್ದಂಗೆ ಅದ್ರ ಮೇಲೆ ಹೇರಬೇಕು. ಅಂದರೆ ನೀರೆಲ್ಲ ಬಿದ್ದುಬಿಟ್ಟು ಕೂಣಿ ಎದೋಗ್ಬಿಡುತ್ತಾ, ಆ ಥರ ಬಡ್ಕಿ ಏನಾದರೂ ಇದ್ದರೆ ಕೂಣಿ ಮೇಲೆ ಇಡಬೇಕು. ಇಲ್ಲ ಅಂದರೆ ಕೂಣಿ ಹೋಗುತ್ತೆ ತೇಲಿ. ಎಲ್ಲಾದರೂ ರಾತ್ರಿ ಸ್ವಲ್ಪ ಜೋರು ಮಳೆ ಬಂದರೆ ಹೆಂಗೆ ತೇಲೋ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇರೋ ಯಾವುದಾದ್ರೂ ತುಂಡು ಏನಾದರೂ ಲೈಟಾಗಿ, ಅಂದರೆ ಕೂಣಿಗೆ ಎಫೆಕ್ಟ್ ಆಗಬಾರ್ದು, ಆ ಥರ ವೆಯ್ಟ್ ಇದ್ದರೆ ಸಾಕು. ಕೂಣಿಗೆ ಆ ಥರ ಬಲ್ಗಿ ಅಂದರೆ ಚಿಕ್ಕದಾಗಿರೋ ತುಂಡಿಟ್ಟಿಲ್ಲ ಅಂದರೆ ಹೀಗೆ ಫುಲ್ಲು ನೀರಿಂದ ಎದ್ಬಿಡುತ್ತೆ. ನೀರಿಂದ ಎದ್ದರೆ ಏನು ಅಂದರೆ ಏಡಿನೇ ಆಗಲಿ ಮೀನೇ ಆಗಲಿ ಅದ್ರೊಳಗೆ ಹೋಗಲ್ಲ. ಹಾಗಾಗಿ ತುಂಡು ಅಥವಾ ಕಲ್ಲು, ತುಂಡಿಟ್ರೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತಲ್ಲ, ಹಾಗಾಗಿ ಕಲ್ಲು ಏನಾದರೂ ಇರುತ್ತಲ್ಲ, ಬಟ್ ಕೂಣಿಗೆ ಎಫೆಕ್ಟ್ ಆಗಬಾರ್ದು, ಆ ಥರನೇ ಇಡಬೇಕು. ಹಾಗೆ ಹೀಗೆ ಮುಳುಗಿಸ್ಬಿಟ್ಟು ಅದ್ರೊಳಗಿಟ್ಟು ಅದು ಹೇಳ್ದೇ ಇರೋ ಥರ ನೀಟಾಗಿ ಇಡಬೇಕು. ಇವಾಗ ನೋಡಿ, ಅವಾಗಲೇ ಪದೇ ಪದೇ ಹೇಳ್ತಾ ಇತ್ತಲ್ಲ, ಇವಾಗ ಸ್ವಲ್ಪ ಅದ್ರ ಮೇಲೆ ಲೈಟಾಗಿ ವೆಯ್ಟ್ ಇಟ್ಟು ಇವಾಗ ನೀಟಾಗಿ ಕೂತಿದೆ. ಇವಾಗ ಹೇಳಲ್ಲ, ಹಾಗೆ ಇರುತ್ತೆ. ರಾತ್ರಿ ಎಷ್ಟು ಏಡಿ ಮೀನು ಎಲ್ಲ ಬರ್ತಾವೋ ನೋಡಬೇಕು, ಅವೆಲ್ಲ ಅದ್ರ ಮೇಲೆ ಅದ್ರ ಒಳಗೆ ಹೊಕ್ಕೊಬೇಕು. ಇವಾಗ ಎಲ್ಲ ಸರಿ ಮಾಡಿಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಬಂದು ನೋಡಬೇಕು. ನಾವಿನ್ನು ಮನೆಗೆ ಹೋಗ್ಬೇಕು, ಕತ್ಲೆ ಅಲ್ಲ. ಮನೆಗೆ ಹೋಗಿ ನಾಳೆ ಎಷ್ಟು ಬಂದಿದ್ದಾವೆ ಅದರೊಳಗೆ ಅಂತ ಹೇಳ್ತೀನಿ ಮತ್ತೆ ನಿಮಗೆ, ಆಯಿತಾ? ಆವಾಗ ಇಲ್ಲೆಲ್ಲ ಮಣ್ಣಿರ್ತಿತ್ತು, ಇವಾಗ ಹೊಳೆ ಫುಲ್ಲಾಗಿ ಆಗಿ ಆಗಿ ಮರಳೆಲ್ಲ ಇಲ್ಲಿ ಬಂದಿದೆ. ಎಲ್ಲ ತೊಳ್ಕೊಂಡು ಹೋಗಿದೆ, ಮಳೆಗಾಲ ಅಲ್ಲ ಪೂರ್ತಿ. ಹೌದು, ಅಲ್ಲ ಮಣ್ಣು ಮೇಲೆ ಮರಳು ಬಂದು ಕೂತಿದೆ ಅನ್ಸುತ್ತೆ. ಏನೇನು ಇಲ್ಲ, ಅವಾಗ ಇಲ್ಲೆಲ್ಲ ಮಣ್ಣು ಇರ್ತಿತ್ತು. ಅಪ್ಪಾಜಿ ಕಾಣಿಸುತ್ತಾ ಎಷ್ಟು ದೊಡ್ಡ ಹೊಂಡ ಬಿದ್ದಿದೆ. ಇಲ್ಲೆಲ್ಲ ನೀಟಾಗಿತ್ತು ಅವಾಗ. ಇವಾಗ ಬೇರ್ ಮಾತ್ರ ಇದಾವೆ, ಮಣ್ಣೆಲ್ಲ ಹೋಗಿದೆ ಜಾರ್ಸ್ಕೊಂಡು. ಇವಾಗ ಮನೆಗೆ ಹೋಗ್ತೀನಿ. ನಾಳೆ ಏನು ಬಿದ್ದಿದೆ ಅಂತ ನಿಮ್ಮ ಎದುರಿಗೆ ನಿಮಗೆಲ್ಲ ತೋರಿಸ್ತೀನಿ, ಆಯಿತಾ? ಬಾಯ್ ಬಾಯ್. ಥರ ಇದೆಯಲ್ಲ ಕೂಣಿಂಗೆ, ಈಗ ಅದನ್ನು ಬಿಚ್ಚಿ ಇದು ಮಾಡಬೇಕು. ನೋಡಿ, ಈಗ ಈ ಥರ ಬಿಚ್ಚಿ ಈಗ ಸುರುಗದು ಈಗ, ಆಯಿತಾ? ನೋಡಿ, ಒಂದೊಂದೇ ಏಡಿ ಬೀಳ್ತವೆ ಹೇಗಂತ ನೋಡಿ. ನೋಡಿ, ಈ ಥರ ಎಲ್ಲ ಇದನ್ನ ಸುರುಗಿದ್ರೆ ಆಯ್ತು ಬಿಚ್ಚಿ, ಆಯಿತಾ? ನೋಡಿ ನೋಡಿ, ಆಲ್ರೆಡಿ ಬುಟ್ಟಿಯಿಂದ ಸುರುಗಿದ ಕೂಡ ಬುಟ್ಟಿಯಿಂದ ಓಡೋಗಿರೋದು ನೋಡಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಹೋಗ್ತಿದೆ ನೋಡಿ. ನೋಡಿ ಹೆಂಗಿದಾವಂತ. ಇದೇ ಥರ ನೋಡಿ, ಇಲ್ಲೊಂದು 2 ಇದ್ದಾವೆ ನೋಡಿ, ಇಲ್ಲಿ 3 ಇದ್ದಾವೆ ಅಷ್ಟೇ.
ನೋಡಿ ಈ ಥರ ಎಲ್ಲ ಸಿಕ್ಕಾಕಿ ಬೀಳುತ್ತೆ ಈ ಥರ ಇದು ನೋಡಿ ಈ ಥರ ಸಿಕ್ಕಾಕಿ ಬಿದ್ದು ಈ ಥರ ಎಲ್ಲ ಇದು ಮಾಡೋದು ಕೆಡಗೋದು ಎಲ್ಲದನ್ನು ಬೀಳಲ್ಲ ಅವು ಕೊಡ್ಕೋಬೇಕಾದ್ದು ಕೂಣಿನ ನೀಟಾಗಿ ನೋಡಿ ಅಲ್ಲೇ ಸಿಕ್ಕಾಕಿದೆ ಅಷ್ಟೇ ಆಯಿತಾ ಇಷ್ಟು ಮಾಡಿದ್ರೆ ಆಯಿತು ನೋಡಿ ಹಿಡಿಯಕ್ಕೆ ಹೋದ್ಕೊಳ್ಳಿ ಹೆಂಗೆ ಕೊಂಬ್ ಮೇಲೆ ಎತ್ತುತ್ತ ನೋಡಿ ನೋಡಿ ಹೆಂಗೆ ಎತ್ತುತ್ತದ ನೋಡಿ ಹೇಗಿದೆ ನೋಡಿ ನೋಡಿ ಅದು ಸಂಗನೆಲ್ಲ ಹೊಡಿಬೇಡ ಇದನ್ನ ಮಾತ್ರ ಹೊಡ್ಕ ಕೈಯು ಇದು ಅದು ಹಂಗೆ ನೋಡಿ ಇದೊಂದು ಹೇಗಿದೆ ಅಲ್ಲ ಚೆನ್ನಾಗಿದೆ ನೋಡಿ ಹೆಂಗೆ ಮಾಡೋದು ಓಕೆ ನೋಡಿ ಈ ಥರ ಎಲ್ಲ ಮುರಿದಿಟ್ರೆ ಆಯಿತು ಈ ಥರ ನೋಡಿ ಮುರಿತಿದಾರಲ್ಲ ಹೀಗೆ ಮುರಿದು ಎಲ್ಲ ಒಂದೊಂದು ಕಡೆ ಇಟ್ಕೊಂಡ್ರೆ ಆಯ್ತು ನೋಡಿ ಹೆಂಗೆ ಹೊತ್ತಕ್ಕಂತ ಎಷ್ಟು ಟ್ರೈ ಮಾಡ್ತಿದ್ದಾವೆ ನೋಡಿ ಅಲ್ವಾ ಹೇಳಿ ಆದರೂ ಎರಡೇನೋ ಹತ್ತು ಹೋಗಿದ್ದಾವೆ ಹೊರಗಡೆ ನೋಡಿ ಒಳ್ಳೆ ಚೆನ್ನಾಗಿದ್ದಾವಲ್ಲ ಎಡೆ ನೋಡಿ ಅಪ್ಪಿ ತಪ್ಪಿ ಏನಾರು ಈ ಕೊಂಬಿನೊಳಗೆ ಕೈ ಬೆರಳು ಏನಾದ್ರು ಸಿಕ್ಕಾಕಿ ಬಿಡ್ತು ಅಂದರೆ ಕೈ ಬೆರಳು ತುಂಡಾಗೋ ಚಾನ್ಸಸ್ ಇರುತ್ತೆ ಹುಷಾರಿಯಿಂದ ಇದನ್ನು ಮುರಿಬೇಕು ಎಡಿನಾತ ಕೊಂಬನ್ನ ಯಾವುದೇ ಕಾರಣಕ್ಕೂ ಗಡಿಬಿಡಿಯಿಂದ ಮುರಿಯಕ್ಕೆ ಹೋದ್ರೆ ಕೈ ಸಿಕ್ಕಾಕಿ ಬೆಳ್ಳು ಸಿಕ್ಕಾಕಿ ಬಿತ್ತು ಅಂದರೆ ಬೆಳ್ಳು ಕಟ್ಟಾಗುತ್ತೆ ನೋಡಿ ಈ ಥರ ಎಲ್ಲ ಮುರಿದು ಒಂದು ಕಡೆ ಹಾಕೊಂಡ್ರೆ ಆಯಿತು ಆಯಿತಾ ನೋಡಿ ಆಲ್ರೆಡಿ ಎಲ್ಲ ಸುರಿ ಹೀಗಿದೆ ಹೇಳಿ ಇದು ಕುಣಿ ಅಥವಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಓಕೆ ಬಾಯ್ ಬಾಯ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ